ಬಿಳಿ ಕೂದಲನ್ನ ಕಪ್ಪಾಗಿ ಮಾಡೋದಕ್ಕೆ ಯಾವುದೇ ರೀತಿ ಕೆಮಿಕಲ್ ಅನ್ನ ಬಳಸದೆ ಮನೆಯಲ್ಲೇನೆ ನೀವು ಈ ಒಂದು ಹೆನ್ನಾ ಪೌಡರ್ ಅಥವಾ ಮೆಹಂದಿ ಪೌಡರ್ ಜೊತೆಗೆ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ, ಇದನ್ನ ಬಳಸ್ಕೊಂಡು ನೀವು ಯಾವ ರೀತಿ ಹೇರ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬಯೋ ಆರ್ಗ್ಯಾನಿಕ್ ಅವರ ಹೆನ್ನಾ ಪೌಡರ್ ಮತ್ತೆ ಇಂಡಿಗೋ ಪೌಡರ್ ನ ತರಿಸಿದ್ದೀನಿ. ಯಾವುದೇ ರೀತಿ ಕೆಮಿಕಲ್ ಹ್ಯಾರ್ಶ್ ಅನ್ನ ಮಾಡ್ದೇನೆ ಕೂದಲಿಗೆ ನ್ಯಾಚುರಲ್ ಆಗಿ ಕಲರ್ ಅನ್ನ ಕೊಡುತ್ತೆ ಇಂಡಿಗೋ ಪೌಡರು ಮತ್ತೆ ಹೆನ್ನಾ ಪೌಡರು. ಈ ಹೆನ್ನಾ ಪೌಡರ್ ಅಂದ್ರೆ ನಿಮಗೆ ಗೊತ್ತಿದೆ ಮೆಹಂದಿ ಪೌಡರ್ ಅನ್ನ ಹಚ್ಕೊಂಡ್ರೆ ಬಿಳಿ ಕೂದಲು ಕೆಂಚಾಗುತ್ತೆ, ಬ್ರೌನ್ ಕಲರ್ ಆಗುತ್ತೆ. ಈ ಬ್ರೌನ್ ಕಲರ್ ಅನ್ನ ಬ್ಲಾಕ್ ಮಾಡೋದಕ್ಕೆ ನಾವು ಇಲ್ಲಿ ಇಂಡಿಗೋ ಪೌಡರ್ ನ ಬಳಸ್ತಾ ಇದೀವಿ. ಎರಡು ಕೂಡ ನ್ಯಾಚುರಲ್ ಪ್ರಾಡಕ್ಟ್. ನಾನಿಲ್ಲಿ ಫಸ್ಟ್ ಒಂದು ಬೌಲಿಗೆ 5 ರಿಂದ 6 ಸ್ಪೂನ್ ಅಷ್ಟು ಮೆಹಂದಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅಷ್ಟು ನೀವು ಕಲಿಸ್ಕೊಳ್ಬಹುದು. ಅದಕ್ಕೆ ಕ್ವಾಂಟಿಟಿಯಾಗಿ ನಾನು 4 ಸ್ಪೂನ್ ಅಷ್ಟು ಇಂಡಿಗೋ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಗ್ರೇ ಹೇರ್ ಅನ್ನ ಬ್ರೌನ್ ಮಾಡಿರುವಂತಹ ಹೆನ್ನಾ ಪೌಡರ್ ಅನ್ನ ಬ್ಲಾಕ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಇಂಡಿಗೋ ಪೌಡರ್ ಸಹಾಯ ಮಾಡುತ್ತೆ. ಜೊತೆಗೆ ಕೂದಲನ್ನ ನರಿಶ್ ಮಾಡಿ ಸಾಫ್ಟ್ ಅಂಡ್ ಸಿಲ್ಕಿ ಆಗಿ ಕೂಡ ಮಾಡುತ್ತೆ. ಇದಕ್ಕೆ ನಾನು ಮೊಸರನ್ನ ಹಾಕಿ ಕಲಿಸ್ತಾ ಇದ್ದೀನಿ. ಚಳಿಗಾಲದಲ್ಲಿ ಕೂದಲು ಕೂಡ ಸ್ವಲ್ಪ ರಫ್ ಆಗಿರುತ್ತೆ, ಹಾಗಾಗಿ ನಾವು ಮೊಸರನ್ನ ಬಳಸಿ ಏರ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗಿ ಸಿಲ್ಕಿ ಆಗಿರುತ್ತೆ. ಈ ಒಂದು ಪೌಡರ್ ಅನ್ನ ಹಾಕಿ ನೀವು ಏರ್ ವಾಶ್ ಮಾಡೋದಕ್ಕೆ ಯಾವುದೇ ರೀತಿ ಶಾಂಪೂ ಅನ್ನ ಬಳಸಬಾರ್ದು. ನೀವು ಮೊದಲೇ ಏರ್ ವಾಶ್ ಅನ್ನ ಮಾಡಿಕೊಂಡು ನಂತರ ನೀವು ಇದನ್ನ ಅಪ್ಲೈ ಮಾಡಿ 2 ಗಂಟೆಗಳ ಕಾಲ ಕೂದಲಲ್ಲಿ ಹಾಗೇನೆ ಬಿಡಬೇಕು. ಕೂದಲನ್ನ ನಂತರ ನೀವು ಕೇವಲ ನೀರಿನಿಂದ ಮಾತ್ರ ಹೇರ್ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ನೀವು ಶಾಂಪೂ ಅಥವಾ ಸೀಗೆಕಾಯಿಯನ್ನ ಬಳಸಿ ನೀವು ಹೇರ್ ವಾಶ್ ಅನ್ನ ಮಾಡ್ಕೊಳ್ಬಹುದು. ಈ ರೀತಿ ಮೊಸರನ್ನ ಹಾಕೊಂಡು ಸ್ವಲ್ಪ ನಂತರ ನೀವು ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೆ ಕಲ್ಸ್ಕೊಳ್ಬೇಕಾಗತ್ತೆ. ತುಂಬಾ ಈಸಿ ಆದಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು. ಗ್ರೇ ಹೇರ್ ಇರೋಂಥವರಿಗೆ ಇನ್ಸ್ಟೆಂಟ್ ಆಗಿ ನೀವು ಈ ಒಂದು ಪ್ಯಾಕ್ ಅನ್ನ ಮಾಡ್ಕೊಳ್ಬಹುದು. ತುಂಬಾ ಬೆಸ್ಟ್ ರಿಸಲ್ಟ್ ಅನ್ನ ಕೊಡುತ್ತೆ. ಅಥವಾ ನಿಮಗೆ ಬ್ರೌನ್ ಕಲರೇ ಬೇಕು ಅನ್ನೋದು ಅಥವಾ ಬರ್ಗಾಂಡಿ ಕಲರೇ ಬೇಕು ಅಂದ್ರೆ ಸ್ವಲ್ಪ ಟೀ ಪುಡಿಯನ್ನ ಚೆನ್ನಾಗಿ ಕುದಿಸಿ ಆ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಬಳಸಬಹುದು. ಇಂಡಿಗೋ ಪೌಡರ್ ಹಾಕೋದ್ರಿಂದ ಕೂದಲು ಪರ್ಫೆಕ್ಟ್ ಆಗಿ ಬ್ಲಾಕ್ ಕಲರೇ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಪರ್ಫೆಕ್ಟ್ ಆಗಿ ಕೂದಲು ಬ್ಲಾಕ್ ಆಗೋದನ್ನ ನೀವೇ ನೋಡ್ತೀರಲ್ಲ. ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದಾಗ ಹೇರ್ ಪ್ಯಾಕ್ ಅನ್ನ ಹಾಕೊಳ್ಬಹುದು. ಈ ಒಂದು ಸಿಂಪಲ್ ರೆಮಿಡಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.